ಬಿಎಸ್ ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಇಳಿಯಲೇಬೇಕಾ? ಮೋದಿ, ಅಮಿತ್ ಶಾ ಸಿಎಂ ಬಿಎಸ್ವೈಗೆ ಕೊಟ್ಟ ಆಯ್ಕೆಗಳೇನು? ಪುತ್ರ ವಿಜಯೇಂದ್ರನಿಗಾಗಿ ಮಹಾತ್ಯಾಗ ಮಾಡುತ್ತಾರಾ ರಾಜಾಹುಲಿ? ವಾರಸ್ದಾರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಕರ್ನಾಟಕ ಸ್ಟುಡಿಯೋ ಒಂದು ವಿಶೇಷ ವರದಿಯನ್ನು ಮಾಡಿತ್ತು. ಬಿಎಸ್ ಯಡಿಯೂರಪ್ಪ ತಮ್ಮ ಪುತ್ರ ವಿಜಯೇಂದ್ರ ಪಟ್ಟಾಭಿಷೇಕಕ್ಕೆ ಸಜ್ಜಾಗುತ್ತಿದ್ದಾರಾ ಅನ್ನೋ ಅನುಮಾನದ ಮೇಲೆ ಆ ವರದಿಯೊಂದನ್ನು ಬಿತ್ತರಿಸಿತ್ತು. ಆದ್ರೀಗ ಇದೇ ಆಂಗಲ್ನ ಸ್ಟೋರಿಯೊಂದನ್ನು ಕೆಲ ಸುದ್ದಿ ಮಾಧ್ಯಮಗಳು ಹೇಳುತ್ತಿವೆ. ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಸಿಎಂ ಬಿಎಸ್ವೈ ಅವರಿಗೆ ಕೆಲವು ಆಯ್ಕೆಗಳನ್ನು ನೀಡಿದ್ದಾರೆ ಎನ್ನಲಾಗುತ್ತಿದೆ. ಅಷ್ಟಕ್ಕೂ ಸಿಎಂ ಬಿಎಸ್ವೈಗೆ ಬಿಜೆಪಿ ಹೈಕಮಾಂಡ್ ನೀಡಿರೋ ಆಯ್ಕೆಗಳೇನು ಅಂತೀರಾ? ಆ ಒಂದೊಂದೇ ಆಯ್ಕೆಗಳನ್ನೇ ತೋರಿಸ್ತೀವಿ ನೋಡಿ. ಮೋದಿ, ಶಾ, ಬಿಎಸ್ವೈಗೆ ಕೊಟ್ಟ ಆಯ್ಕೆ ನಂಬರ್ 1, ಸಂಪುಟ ವಿಸ್ತರಣೆ ವಿಳಂಬವಾಗಲಿ. ಕೆಲವೇ ದಿನಗಳಲ್ಲಿ ಸಂಪುಟ ವಿಸ್ತರಣೆ ಮುಗಿದೇ ಹೋಗುತ್ತೆ ಅಂತ ಬಿಎಸ್ವೈ ಹುರುಪಿನಿಂದ ದೆಹಲಿಗೆ ಹೋಗಿದ್ರು. ಶಿರಾ, ಆರ್ಆರ್ ನಗರ ಗೆದ್ದು ಬಂದಿದ್ದ ಬಿಎಸ್ವೈಗೆ ಒಂದು ಮೆಚ್ಚುಗೆಯನ್ನು ನೀಡದ ಬಿಜೆಪಿ ಹೈಕಮಾಂಡ್ ಎಚ್ಚರಿಕೆಯ 3 ಆಯ್ಕೆಗಳನ್ನು ನೀಡಿತ್ತು. ಈ ಆಯ್ಕೆಯಲ್ಲಿ ಮೊದಲನೆಯದ್ದು ಸಂಪುಟ ವಿಸ್ತರಣೆಯನ್ನು ಆದಷ್ಟು ತಡ ಮಾಡಿ ಅನ್ನೋದಾಗಿದೆ ಎನ್ನಲಾಗುತ್ತಿದೆ. ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಎದುರಾಗಲಿದ್ದು, ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಗ್ರಾಮ ಪಂಚಾಯತ್ ಫಲಿತಾಂಶ ಮಹತ್ವದ್ದಾಗಿದೆ. ಹಾಗಾಗಿಯೇ ಗ್ರಾಮ ಪಂಚಾಯತ್ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ಮಾಡೋಣ, ಅಲ್ಲಿ ತನಕ ಸುಮ್ಮನಿರಿ ಅಂತ ಬಿಜೆಪಿ ಹೈಕಮಾಂಡ್ ಹೇಳಿದೆ ಎನ್ನಲಾಗುತ್ತಿದೆ. ಮೋದಿ, ಶಾ, ಬಿಎಸ್ವೈಗೆ ಕೊಟ್ಟ ಆಯ್ಕೆ ನಂಬರ್ 2, ಆ ಮೂವರನ್ನು ಸಂಪುಟದಿಂದ ಕೈಬಿಡಿ. ಹೌದು, ಬಿಎಸ್ವೈ ಮುಂದಿರೋ ಎರಡನೇ ಆಯ್ಕೆ ಅಂದರೆ ಸಂಪುಟದಿಂದ ತಮ್ಮ ಮೂವರು ಅತ್ಯಾಪ್ತರನ್ನೇ ಕೆಳಕ್ಕೆ ಇಳಿಸಬೇಕಿದೆ. ಈ ಮೂಲಕ ಇರೋ 7 ಖಾಲಿ ಸ್ಥಾನದೊಂದಿಗೆ 6+3 ಸೇರಿ 9 ಜನಕ್ಕೆ ಸಚಿವ ಸ್ಥಾನ ನೀಡಬೇಕು. ಈ ಪೈಕಿ 5 ಹೊರಗಿನಿಂದ ಬಂದ ನಾಯಕರಿಗೂ 4 ಬಿಜೆಪಿಯೊಳಗಿನ ನಾಯಕರಿಗೂ ನೀಡಿ ಅನ್ನೋ ಸಂದೇಶವನ್ನು ಬಿಜೆಪಿ ಹೈಕಮಾಂಡ್ ನೀಡಿದೆ ಎನ್ನಲಾಗುತ್ತಿದೆ. ಯಾರನ್ನು ಸಂಪುಟದಿಂದ ಕೈಬಿಡುತ್ತಾರೋ ಅವರಿಗೆ ಹೊಸ ಜವಾಬ್ದಾರಿಯಾಗಿ ದುರ್ಬಲ ಕ್ಷೇತ್ರವನ್ನು ಗೆಲ್ಲಿಸೋ ಕೆಲಸ ನೀಡಿ ಅಂತಲೂ ಮೋದಿ, ಶಾ ಬಿಎಸ್ವೈಗೆ ತಿಳಿಸಿದ್ದಾರೆ ಎನ್ನಲಾಗುತ್ತಿದೆ. ಮೋದಿ, ಶಾ ಬಿಎಸ್ವೈಗೆ ಕೊಟ್ಟ ಆಯ್ಕೆ ನಂಬರ್ 3, ಸಿಎಂ ಸ್ಥಾನಕ್ಕೆ ನೀವೇ ನಂಬಿಕಸ್ಥರನ್ನು ಹೆಸರಿಸಿ. ಬಿಎಸ್ವೈಗೆ ಬಿಜೆಪಿ ಹೈಕಮಾಂಡ್ ನೀಡಿದ 3ನೇ ಆಯ್ಕೆ ನಿಜಕ್ಕೂ ಬೇಸರ ತರಿಸುತ್ತದೆ. ವಿಜಯೇಂದ್ರ ರಾಜಕೀಯ ಭವಿಷ್ಯವನ್ನ ನಮಗೆ ಬಿಟ್ಟು ಬಿಡಿ. ವಿಜಯೇಂದ್ರ ಭವಿಷ್ಯದ ದೃಷ್ಟಿಯಿಂದ ನೀವು ಸಿಎಂ ಸ್ಥಾನವನ್ನು ತ್ಯಾಗ ಮಾಡಿ. ನಿಮ್ಮ ಬದಲಿಗೆ ನಿಮ್ಮ ನಂಬಿಕೆಸ್ತನನ್ನ ಹೆಸರಿಸಿ, ಅವರನ್ನೇ ಸಿಎಂ ಮಾಡುತ್ತೇವೆ ಅನ್ನೋ ಕಡು ಸಂದೇಶವನ್ನು ಮೋದಿ, ಶಾ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಇಂಥದ್ದೊಂದು ಆಯ್ಕೆಯನ್ನು ಬಿಜೆಪಿ ಹೈಕಮಾಂಡ್ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಮೂಲಕ ರವಾನಿಸಿದೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಇಂಥ ಸಂದರ್ಭದಲ್ಲಿ ಬಿಎಸ್ವೈ ತಮ್ಮ ಸ್ಥಾನಕ್ಕೆ ಈಶ್ವರಪ್ಪ ಹಾಗೂ ಶ್ರೀರಾಮುಲು ಹೆಸರನ್ನು ಹೇಳದೆ ಅಶೋಕ್ ಅವರ ಹೆಸರು ಹೇಳಿದ್ದಾರೆ ಅನ್ನೋ ಗುಸುಗುಸು ಸಹ ಬಿಜೆಪಿ ಕಚೇರಿಯಿಂದಲೇ ಕೇಳಿ ಬರುತ್ತಿದೆ.
ಪುತ್ರ ವಿಜಯೇಂದ್ರನಿಗಾಗಿ BSY ಮಹಾತ್ಯಾಗ ಮಾಡಲಿದ್ದಾರಾ? ಕೊನೆಗೂ ಸಿದ್ದರಾಮಯ್ಯ ಹೇಳಿದ್ದೆ ನಿಜವಾಗುತ್ತಿದೆಯಾ? ನೀವೇನಂತೀರಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.